ಜಾತಿ ಗಣತಿ ವರದಿ ಬಗ್ಗೆ ಈಗಾಗಲೇ ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಸ್ವತಃ ಇದರ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಒಕ್ಕಲಿಗ ಸಮುದಾಯದ ಅಧ್ಯಕ್ಷರಾಗಿರುವಂತಹ ಕೆಂಚಪ್ಪಗೌಡ ಅವರು ಇದ್ದಾರೆ. ಸರ್ ನಮಸ್ತೆ. ಜಾತಿ ಗಣತಿ ವರದಿಯ ಬಗ್ಗೆ ನಿಮ್ಗೆ ಏನಕ್ಕೆ ವಿರೋಧ ಅಂತ? ಜಾತಿ ಜನಗಣತಿ ಮಾಡಿರ್ತಕ್ಕಂಥದ್ದು 2011ರಲ್ಲಿ ಆಯ್ತಿದ್ದು. ಇದು ಸುಮಾರು 10 ವರ್ಷಗಳ ಮೇಲೆ ಆಯಿತು. 10 ವರ್ಷಗಳಿಂದ ಎಲ್ಲ ಜಾತಿ ಮೇಲೆ ಮಾಡಿರ್ತಕ್ಕಂಥದ್ದು, ಅವರವ್ರ ಜನಾಂಗದಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನೀವು ಹಿಂದೆ ಏನು ಮಾಡಿದರೋ ಅದನ್ನೇ ನಾವು ಏನು ಮಂಡನೆ ಮಾಡಿ ಅದನ್ನೇ ನೀವು ಇದನ್ನು ರಿಲೀಸ್ ಮಾಡ್ತೀನಿ ಅಂತಂದರೆ ಅದು ಕೆಲವು ಅಲ್ಲಿಂದ ಹುಟ್ಟಿರ್ತಕ್ಕಂಥ ಜನಕ್ಕೆ ಅವ್ರನ್ನ ಬಿಟ್ಟಂಗೆ ಆಗ್ತದೆ. ಪ್ರತಿ 10 ವರ್ಷಕ್ಕೊಂದು ಸಾರಿ ನೀವು ಜಾತಿ ಗಣತಿ ಮಾಡಬೇಕು ಅಂತ ಕಾನೂನಲ್ಲೂ ಕೂಡ ಇದೆ. ಅದು ಪರಿಷ್ಕರಣೆ ಮಾಡೇ ಮಾಡ್ತಾರೆ. ಈಗ ನೀವು ಅದನ್ನು ಬಿಟ್ಟು ಹೊಸದಾಗಿ ಮಾಡಿ ಅದರಲ್ಲಿ ಅವೈಜ್ಞಾನಿಕವಾಗಿ ಆಗಿದೆ ಅಂತ ಪ್ರತಿಯೊಬ್ಬರು ಪ್ರತಿಯೊಂದು ವಿಷಯದಲ್ಲೂ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ. 2 ಕೋಟಿ ಜನ ಯಾವ ಕಮ್ಯುನಿಟಿಗೂ ಸೇರಿಲ್ಲ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 7 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತೀರಿ. ನೀವು 5 ಕೋಟಿ ಚಿಲ್ಲರೆ ಮಾತ್ರ ತೋರಿಸ್ತಾ ಇದ್ದೀರಿ, ಇಂತಿಂಥ ಕಮ್ಯುನಿಟಿ ಇಷ್ಟಿದೆ ಅಂತ. 5 ಕೋಟಿ ಬಿಟ್ಟರೆ ಇನ್ನು ಉಳಿದಿದ್ದು ಏನಾಗಬೇಕು? 2 ಕೋಟಿ ಜನ ಎಲ್ಲೋಗಬೇಕು? ನೀವು ಅದನ್ನೇ ಯಾಕೆ ಹಿಡ್ಕೊಂಡು ಏನು 10 ವರ್ಷದಿಂದ ಏನು ಮಾಡ್ತಾಯಿದ್ರಿ? ಯಾಕೆ ಮಾಡಲಿಲ್ಲ? ಅದಾದಮೇಲೆ ನೀವು ಹೋದ್ಮೇಲೆ ಆಮೇಲೆ ಬೇಕಾದಷ್ಟು ಸರ್ಕಾರಗಳು ಬಂದರು, ಅವ್ರು ಯಾಕೆ ಮಾಡಲಿಲ್ಲ ಇದನ್ನು? ಈಗ ನೀವು ಯಾಕೆ ಮಾಡ್ತೀರಿ? ಇದು ಬೇಕೇ ಬೇಕು ಅನ್ನೋದಿದ್ದರೆ ನೀವು ಹೊಸ್ದಾಗಿ ಮಾಡಿ, ಜಾತಿ ಗಣತಿ ಮಾಡಿ. ನಮ್ಮದೇನು ವಿರೋಧ ಇಲ್ಲ. ಎಲ್ಲ ಜನಾಂಗಕ್ಕೂ ನ್ಯಾಯ ಸಿಗಬೇಕು. ಅದರಲ್ಲಿ ಒಬ್ಬರನ್ನ ಮೇಲು, ಒಬ್ಬರು ಕೀಳು, ಒಬ್ಬರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೀವು ಮಾಡಿದ್ದೀರಿ. ಇದು ಅವೈಜ್ಞಾನಿಕ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಜಾತಿ ಗಣತಿ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆ 60 ಲಕ್ಷ ಇದೆ ಅಂತ ಹೇಳಲಾಗ್ತಿದೆ. ಇದು ನಿಜಾನಾ ಅಂತ? ನಾನು ಒಂದು ಬೆಳಿಗ್ಗೆ ಕೂಡ ಹೇಳಿದೆ, ಇಲ್ಲಿ 60 ಲಕ್ಷಕ್ಕೆ ನೀವು ನಮ್ಮನ್ನು ಸೀಮಿತ ಮಾಡಿದ್ರೆ 224 MLA ಕ್ಷೇತ್ರ ಇದೆ. 224 MLA ಕ್ಷೇತ್ರದಲ್ಲಿ ವೋಟರ್ಸು ಒಕ್ಕಲಿಗರಿಷ್ಟು, ಲಿಂಗಾಯತರಿಷ್ಟು, ಕುರುಬರಿಷ್ಟು, ಬ್ರಾಹ್ಮಣರಿಷ್ಟು ಅಂಥೇಳಿ ಪ್ರತಿ ಚುನಾವಣೆಗೂ ನಮಗೆ ಒಂದು ಅಂಕಿ ಅಂಶದ ಪಟ್ಟಿ ಸಿಗ್ತದೆ. ನೀವು ಅದರ ಪ್ರಕಾರ ಹೋದ್ರೇ 224 ಶಾಸಕರ ಒಂದು ತಾಲೂಕುಗಳಲ್ಲಿ ನೀವು ಚೆಕ್ ಮಾಡಿಬಿಟ್ರೆ ಒಕ್ಕಲಿಗರು ಇರೋದು 61 ಲಕ್ಷನೇ ಅಂತ ನೀವು ಹೇಳೋಕ್ಕಾಗ್ತದ? ನೀವು ಇದನ್ನು ನಂಬ್ತೀರಾ? ಇದು ಯಾಕೆ ಈ ಥರ ಅನ್ಯಾಯ ಮೋಸ ಮಾಡೋಕ್ಕೆ ಹೋಗ್ತಾ ಇದ್ದೀರಿ? ನೀವು ಎಷ್ಟು ಜನ ಇದ್ದರೆ ಅಷ್ಟೇ ಜನ ಮಾಡಿ. ನಾವೇನು ನಿಮ್ಮದು ಹೆಚ್ಚಿಗೆ ಒಕ್ಕಲಿಗರ ಜನಾಂಗಕ್ಕೆ ಜಾಸ್ತಿ ಜನನ ಸೇರಿಸ್ಬಿಡಿ, ಅವರಿಗೆ ಮೀಸಲಾತಿಯಲ್ಲಿ ಹೆಚ್ಚಿಗೆ ಪರ್ಸೆಂಟೇಜ್ ಕೊಟ್ಬಿಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನೀವು ಹೊಸ್ದಾಗಿ ಮಾಡಿ. ಎಲ್ಲರೂ ನಮ್ಮ ಅಣ್ಣ ತಮ್ಮಂದರೆ, ಬೇರೆ ಜಾತಿಯವರಾದರೂ ನಮ್ಮ ಅಣ್ಣ ತಮ್ಮಂದರೆ. ಲಿಂಗಾಯತರಿಗೆ 66 ಲಕ್ಷ ಅಂತ ಕೊಟ್ಟಿದ್ದೀರಿ. 66 ಲಕ್ಷನೇ ಅವರಿರೋದು. ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿದ್ದಾರೆ. ಅವ್ರಿಗೂ ಕೂಡ ಅದೇ ರೀತಿ ಆಗಿದೆ. ಇದಕ್ಕೆ ಕಾರಣ ಏನು ಇರ್ಬೋದು ಅಂದರೆ, ಈಗ ಒಕ್ಕಲಿಗ ಅನ್ನೋ ಒಂದು ಅದರ ಅಡಿಯಲ್ಲಿ ಉಪಪಂಗಡಗಳು ಬೇಕಾದಷ್ಟಿದ್ದಾವೆ. ನಮ್ಮಲ್ಲೇ 114 ಉಪಪಂಗಡಗಳಿದ್ದಾವೆ. ಆ 114 ಉಪಪಂಗಡಗಳಲ್ಲಿ ಅದರಲ್ಲಿ ಬೇರೆ ಬೇರೆ ಕಮ್ಯುನಿಟಿಗೂ ಕೂಡ ನಮ್ಮವ್ರನ್ನ ಬೇರೆ ಕಮ್ಯುನಿಟಿಗೂ ಕೂಡ ಸೇರಿಸ್ಬಿಟ್ಟವ್ರೆ. ಕೆಲವರಿಗೆ ಅದನ್ನು ಹೇಳೋದಕ್ಕೂ ಸರಿಯಾಗಿ ಬರದೇ ಇದ್ದಂಥವ್ರು ಇದ್ದಾರೆ. ಅಂಥದನ್ನು ಇವರೆಲ್ಲ ಲೆಕ್ಕಕ್ಕೆ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಲೆಕ್ಕ ನೋಡಿ ಸರ್ವೆ ಮಾಡಿಸಿ ನೀವು ಹೊಸ್ದಾಗಿ ಮಾಡಿ. ಈಗೆಲ್ಲ ಸಾಫ್ಟ್ವೇರ್ ಬಂದಿದೆ. ನಾವೇ ಒಂದು ಮಾಡಿಸಿದ್ದೀರಿ, ಒಕ್ಕಲಿಗರ ಸಂಘದಿಂದ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿಸಿದ್ದೀರಿ. ಅದರಲ್ಲಿ ಏನಿಲ್ಲ, ಕೇವಲ ಅವರು ಊರು, ಅವ್ರ ಹೆಸರು, ಅವ್ರ ಅಡ್ರೆಸ್ಸು, ಅವ್ರ ತಂದೆ ಹೆಸರು, ಅವ್ರ ಎಜುಕೇಷನ್ನು ಎಲ್ಲ ಒಂದು ಬಟನ್ ಒತ್ತಿದ್ರೆ ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ. ಅದರ ಮುಖಾಂತರ ಮಾಡಿಸಿ, ನಾವೇನು ಬೇಡ ಅಂತ ಹೇಳಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.